ಜನತೆಗೆ ಹಾಗೂ ನನ್ನ ಸಬ್ಸ್ಕ್ರೈಬರ್ ಕುಟುಂಬ ವರ್ಗದವರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಅಲ್ರಿ ಅತ್ತಿಯವರ ಸಾವುಕಾರ ಮಮ್ಮಂಗ ಇದು ಹುಡುಗ್ರಾಗವ ಇವಾಗ ನಮ್ಮ ಮನೆ ಮಾಡಿದ್ರೆ ಸೂತ್ಕಾಗಕ್ಕಿಲ್ಲೇನ? ನೀವೇನು ಒಟ್ಟ ಪೂಜೆ ಮಾಡಕತ್ತೀರಿ? ಮಾಡಂಗಿಲ್ಲ ಅಲ್ಲ? ಅಲ್ಲಮ್ಮ, ಇದೆಲ್ಲ ನಾವು ಕಂಡ್ರೆ ಸೂತ್ಕ ಅದು ಇದು ಅಂತೇಳಿ ಹಂಗ ಡಾಕ್ಟರ್ಗಳು ನನ್ನ ಸೂತ್ಕ ಅಂದ್ಬಿಟ್ಟು ಹೊರ ಕಚ್ಚಿಬಿಡ್ತಾರೇನ. ಇವಾಗ ನಮ್ಮನೆ ಆಗುವ ಗಂಡು ಮೊಮ್ಮಗ ಅವನ ನಮ್ಮನೆ ಆಗುವ ಮಾಡ್ಬೇಕು. ಇಂಥವೆಲ್ಲ ಮಾಡಿದ್ರಿ ಮುಂದೆ ಮಕ್ಳಿಗ ಎಲ್ಲ ಹೇಳ್ಕೊಟ್ಟಂಗ ಆಗೋದು. ಇಲ್ಲ ಅಂದ್ರೆ ಕಲ್ತವೇನ? ಯಾವ ಕಲಿಯಕ್ಕಿಲ್ಲ. ಶ್ರೀರಾಮನವಮಿ ಮಾಡ್ಲಾಬೇಕು ಒಟ್ಟ ಇವತ್ತು. ಅಲ್ರಿ ಅತ್ತಿಯವರ, ಇವತ್ತು ನೋಡಿದ್ರೆ ನೀವು ಒಳ್ಳೆ ಯಾರ ಥರ ಕಾಣ್ತಿದ್ದೀರಾ? ಹಳೇ ಕಾಲದ ಆರತಿ ಇರ್ತಾರಲ್ಲ ಆ ಥರ ಕಾಣ್ತಿದ್ದೀರಾ. ಆರತಿ ಭಾರತಿ ಆ ಥರ ಇದ್ದೀರಾ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಈ ಸೀರಿಯಲ್ ಮಾತ್ರ ನೀವು ಚಂದುಳ್ಳ ಚೆಲುವೆಯ ಅಂದವ ನೋಡಿ ಸಖತ್ತ ಕಾಣ್ತಿದ್ದೀರಾ ಅತ್ತೆ. ಓ, ನನ್ನ ಸೊಸೆಯರ್ ನನ್ನ ಹೋಗ್ಲಿ ಉಪ್ಪರ್ಕೆ ಮೇಲೆ ಕೂರಿಸ್ಬಿಡ್ತೀರೇನ. ಒಟ್ಟ ಪಟ್ ನಾವು ಹೋಗಿ ಸೀರೆ ಉಟ್ಕೊಂಡು ರೆಡಿ ಆಗೋರಿ. ರಾಮನ ದೇವಸ್ಥಾನಕ್ಕೆ ಹೋಗಿ ಬರೋಣಂತೆ. ಇವತ್ತು ಪಾನ್ಕ ಮಜ್ಜಿಗೆ ಕೋಸಂಬರಿ ಎಲ್ಲ ಕೊಡ್ತಾರಂತ. ಕುಡ್ದು ತಿಂದು ದೇವರ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋರಂತೆ. ಒಂದು ನಿನ್ಗೂ ರಾಜ್ಕುಮಾರಿನ ಬರ್ತಾರೆ, ರಾಮನ ಸೀತನ ಬರ್ತಾರೆ. ನಡಿ ಕೈ ಮುಗಿದು ಬರುವಂತೆ. ಓ, ಏನತ್ಗೆ ಇವತ್ತು ರಾಮನವಮಿ ಅನ್ಬಿಟ್ಟು ಏನು ಮಿಂಚಕತ್ತೀರಿ ನೀವೇ? ಬರ ಮಿಂಚಕತ್ತೀರಿ. ಓ, ಏನ್ ಲಕ್ಷ್ಮಿ, ನಾನು ಒಬ್ಬಳಿಗೆ ಮಿಂಚಕತ್ತಿರೋದು, ನೀನು ಮಿಂಚುತ್ತಿಲ್ಲೇನ? ಬಣ್ಣ ಸೀರೆ ಉಟ್ಕೊಂಡು ಚಲ ಹೊತ್ನಾಗ ಮಿಂಚುತ್ತೀಯವ. ನಿನ್ಗಿಂತ ನಾವು ಮಿಂಚ್ತೀವ, ಆದ್ರೂ ನೀನೇ ಚೆನ್ನಾಗಿ ಕಾಣ್ತದ ನೋಡು. ತೆಳ್ಳಗೆ ಬೆಳ್ಳಿಗೆ ಚೆನ್ನಾಗಿದ್ದೀವಿ, ನಾವು ಒಳ್ಳೆ ಕೆಂಪುತ ಇದ್ದಂಗಿದ್ದೀವಿ. ಅದಕ್ಕೆ ಇಬ್ರಿಗೂ ವ್ಯತ್ಯಾಸ ಐತಿ. ನೀನು ಒಟ್ಟ ಚೆನ್ನಾಗಿ ಕಾಣಿಸ್ತಿ, ನಾವು ಒಂಚೂರು ಚೆನ್ನಾಗಿ ಕಾಣಿಸ್ತೀವಿ ಅಷ್ಟೇ ನೋಡ. ನಮ್ಮವ್ ಬಂದವಳೆ ಒಟ್ಟ ಯಾವ ಮಕ್ಕ ನೋಡಿ ಮಾತಾಡ್ಲು. ನನಗಂತೂ ನಮ್ಮ ಅವ್ಗ ಮನೆ ಮಾಡ್ರೆ ನೋಡಿದ್ರೆ ನಮ್ಮ ಅವ್ನ ಜೊತೆ ಮಾತಾಡೋಕೆ ಒಳ್ಳೆ ಅನ್ಸುತ್ತೆ. ಏನು ಮಾಡೋಣ, ಏನೋ ಮಾಡೋಕ್ಕಾಗಲ್ಲ. ಸಮಾಧಾನದಿಂದ ಸುಮ್ಮನೆ ನಿಂತ್ಕೊಂಡು ನಮ್ಮ ಮತ್ತೆ ಬೇಜಾರು ಮಾಡ್ಕೊತಾರೆ. ನೋಡಿ ಹಿಂಗೆ ಹೋಗ್ಬಿಟ್ಲು ಅವ್ರ ಅಮ್ಮ ಬಂದಾಗ ಅಂತೇಳಿ. ನನಗೇನು ಒಟ್ಟು ಅವ್ರ ಮ್ಯಾಗ ಬೇಜಾರಿಲ್ಲ, ಅವ್ರಿಗೆ ಬೇಜಾರಿರೋದು ನನ್ನ ಮಗಳಿಗೆ ಮಾಡ್ಬಿಟ್ಲಲ್ಲ ಅಂತೇಳಿ. ಆದರೂ ಮಾತಾಡ್ದಂಗೆ ಸುಮ್ಮನೆ ಇರೋದು ಒಳ್ಳೇದೈತಿ. ಆದ್ರೂ ಬುಡಿಯತ್ಗೆ ನಿಮ್ಮ ಥರ ಯಾರು ಚೆನ್ನಾಗಿ ಕಾಣ್ಸಕ್ ಆಗಕ್ಕಿಲ್ಲ. ದಪ್ಪಕ್ಕೆ ಒಳ್ಳೆ ಗುಂಡ್ಕೊಲೆ ಕ್ಯೂಟಾಗಿ ಕಾಣ್ತೀವಿ. ಒಟ್ಟ ಇವತ್ತು ರಾಮನವಮಿ ಅಲ್ಲ, ನಮ್ಮ ಮನ್ಯಾಗ ಒಂಚೂರು ರಾಮನಂದು ಇದೆಲ್ಲ ಫೋಟೋ ಎಲ್ಲ ಇದು ಮಾಡಿ ಎಲ್ಲ ಮಾಡಿದ್ವಾ. ಅದಕ್ಕೆ ನಿಮ್ಮನ್ನ ಹೋಗೋಣ, ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ, ಇಬ್ರು ಮಕ್ಳು ಅಂದ್ಬಿಟ್ಟು ಬಂದೆ. ಏನ ಇಬ್ರು ಮಕ್ಳ? ಯಾರಿಬ್ರು ಮಕ್ಳು ನಿನ್ಗ? ನಾನು ನಿನ್ನ ಮಗಳೇ. ನೀವೇನತ್ಗೆ ಹಿಂಗಂತೀರ? ನೀವೇನು ಮಗ್ಳಾಗ್ತೀರ? ನಿಮ್ಮನುವೆ ಮತ್ತೆ ನಾನಿಬ್ರು ಹೆಣ್ಮಕ್ಳು ಅವರಲ್ಲ, ನೃತ್ಯನೂ ಮತ್ತೆ ಆಕಿನೂ ಒಂದೂ ಇಬ್ರು ಮನೆಯಾಗ ಬರಲ್ಲಣ್ಣ. ಇವತ್ತು ಪೂಜೆ ಇಟ್ಕೊಂಡೀನಿ. ಅದಕ್ಕೆ ಮನೆಯಾಗ ಹೆಣ್ಮಕ್ಳು ಮನೆಯಾಗಿದ್ರೆ ಒಳ್ಳೇದು. ಶಾಂತಿ ಅಮ್ಮನಂತೂ ಹುಡುಗರಾಗದಂಕ ಕರಿಬೇಡ್ರಿ ಒಟ್ಟ ಅಂದಾರ. ಅದಕ್ಕೆ ಇವರಿಬ್ರು ನಾರು ಕರೆದೋಗೋಣ ಅಂತ ಬಂದೆ. ಅಮ್ಮ ನೀನು ನನ್ನನ್ನು ಕೋಗಕ್ಕೆ ಬಂದಿದ್ಯಮ್ಮ? ಅಮ್ಮ ನಿಜವಲ್ವೇ ಅಮ್ಮ, ನಮ್ಮನ್ನ ಮನೆಯಾಗ ಕರೆಯಕ್ಕೆ ಬಂದೀಯಾ? ಒಟ್ಟ ನನ್ನ ಕೈಯಾಗ ನಂಬಕ್ಕೆ ಆಗ್ತಿಲ್ಲಮ್ಮ. ದಿಟ ಬಂದೀಯಮ್ಮ ನೀನು? ಹೌದು, ನಿನ್ನೆ ಮನೆಯಾಗ ಕರೆಯಕ್ಕೆ ಬಂದಿರೋದು. ಇವತ್ತು ರಾಮನವಮಿ ಐತಿ, ಮನೆಯಾಗ ಪೂಜೆ ಇಟ್ಕೊಂಡೀನಿ. ಬಂದಿಲ್ಲ ಅಂದ್ರೆ ಹೊಟ್ಟೆ ಹೆಂಗೆ ಸರಿ ಹೋಗುತ್ತೆ ಹೇಳು. ಅದಕ್ಕೆ ನಿನ್ನ ಮತ್ತೆ ನೃತ್ಯನೆಲ್ಲರನ್ನ ಕರ್ಕೊ ಹೋಗೋಣ. ಅವಳು ನನಗೆ ಮಗಳಿದ್ದಂಗೆ. ಅದಕ್ಕೆ 3 ಜನನ ಕರ್ಕೊಂಡು ಹೋಗೋಣ ಅಂತೇಳಿ ಬಂದೆ. ನೀವಿನ್ನೂ ರೆಡಿನೇ ಆಗಿಲ್ಲ. ಪಟ ಸೀರೆ ಉಟ್ಕೊಂಡು ರೆಡಿಯಾಗಿ ಬರೋರಿ. ಏನು ಚಿಕ್ಕವ, ಮಗ್ಳು ಕರ್ಕೋಕೆ ಬಂದಿದ್ಯಾ? ಏನೋ ರೆಡಿಯಾಗಿ ಬಂದ್ಬಿಟ್ಟಿದ್ದಿ ಕಲರ್ ಸೀರೆ ಉಟ್ಕೊಂಡು. ಏನು ಇವತ್ತು ವಿಶೇಷ? ಇವತ್ತು ಗುಂಡತನ ಬೇರೆ ಹಿಂಗೆ ರೆಡಿ ಆಗ್ಬಿಟ್ಟೈತೆ. ಏನು ವಿಶೇಷ ಐತಿ ಇವತ್ತು? ಇದ್ಯಾಕೆ ಜಯಲಕ್ಷ್ಮಿ, ನಿನಗೆ ಗೊತ್ತಿಲ್ವೇನೆ? ಇವತ್ತು ರಾಮನವಮಿ ಅಲ್ವೇನೆ? ಅದಕ್ಕೆ ನನ್ನ ಮಕ್ಳನ್ನ ಮನೆಯಾಗ ಕರ್ಕೊಮ್ಮ ಅಂತ ಬಂದೀನಿ. ನನ್ನ ಮಕ್ಳು ಮನೆಯಾಗ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದಕ್ಕೆ ರಾಮನವಮಿ ಅಲ್ಲ, ಮನೆಯಾಗ ಕರ್ಕೊಂಡೋಗಿ ಪೂಜೆ ಮಾಡ್ಸೋಣ ನನ್ನ ಮಕ್ಳ ಕೈಯಾಗ ಅಂತೇಳಿ ಇಬ್ರು ಮಕ್ಳನ್ನು ಕೋಗಕ್ಕೆ ಬಂದೀನಿ. ಇವತ್ತು ರಾಮನವಮಿ ಅಲ್ವೇನೆ? ಕೋಸಂಬರಿ ಮತ್ತೆ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾರೇನು ಗೊತ್ತಿಲ್ವೇ? ಹೌದಲ್ವಾ ಮಣಿ? ಈಟದಾದ್ರೂ ಇವಾಗ ಚೊಂಬಿಡ್ಕೊಂಡು ಹೋಗಕತ್ತಿ ದಡ್ಡಿಗೆ ಹೋಗ್ತಿದ್ಯೆ. ಅಯ್ಯೋ ಮರೈತಿ. ಪಟ ಎದ್ದು ಮನೆಯಾಗ ಅಂಗ್ಲಕ್ಕ ಎಂಡೆ ತಾರಿಸಿ ರಂಗೋಲೆ ಬಿಟ್ಟು ಬಣ್ಣ ಹಚ್ಚಿ ಎಲ್ಲ ಮಾಡಿ ಇವತ್ತು ರಾಮನವಮಿ ಐತಿ, ಪೂಜೆ ಮಾಡ್ಬೇಕಂತ ಒಟ್ಟ ಗೊತ್ತಾಗಿಲ್ಲೇನ? ನೀನು ಬಾರಿ ಇದೆ ಬಿಡ ಏನ. ಇವತ್ತು ರಾಮನವಮಿ ಆಯ್ತಲ್ಲ, ಮಜ್ಜಿಗೆ ಪಾನಕ ಜಗ್ಗಿ ಕುಡಿದು ಬಿಡೋದೆ ಇವತ್ತು. ಒಂದೊಂದು ಚೊಂಬು ಕುಡಿದು ಬಿಡ್ತೀನಿ, ಜಗ್ಗಿ ಇಸ್ಕೊಂಬಂದ್ಬಿಡ್ತೀನಿ. ಟಿಫನ್ ಕೆರೆ ತಗೊಂಡು ಹೋಗ್ಬಿಡ್ತೀನಿ, ಇಲ್ಲ ಕೊಡ ತಗೊಂಡು ಹೋಗ್ಬಿಡ್ತೀನಿ, ಕೊಡ ತುಂಬಿಸ್ಕೊಂಬಂದ್ಬಿಡ್ತೀನಿ. ರಾಮನವಮಿಗೆ ಪಾನಕ ಇಸ್ಕೊಂಡ್ರಕ್ಕ ಕೊಡ ತಗೊಂಡು ಹೋಯ್ತಾಳೆ. ಅಯ್ಯೋ ಮರೈತಿ, ಈ ತರನೇ ಇದ್ದಾರೆ. ಅಯ್ಯೋ ಭಗವಂತ, ಮಜ್ಜಿಗೆ ಪಾನಕ ಕುಡ್ದು 8 ದಿನ ಆಯ್ತು ಅನ್ನಂಗೆ ಆಡ್ತಾಳಲ್ಲ ಪೈಕಿ. ಒಟ್ಟ ಬೇದಿ ಅಂಟ್ಕೊಳಕ್ಕಿಲ್ಲೇನ? ಪಾನಕನ ಆಟೊಂದು ಬೆಲ್ಲ ಹಾಕಿರೋದು ಕುಡಿದ್ರ? ಅಲ್ಲ ಕಡೆ, ಸುಮ್ಮನೆ ಯಾಕೆ ಕೊಡ ತಗೊಂಡೋಯ್ತಿ? ಟೊಮೆಟೊ ಗುಂಡಿ ತಗೊಂಡು ಹೋಗ್ಬಿಡ್ರಿ, ಇಲ್ಲ ಟ್ಯಾಕ್ಟ್ರನ್ನೇ ತಗೊಂಡೋಗ್ಬಿಡು. ಟ್ಯಾಕ್ಟ್ರಿಗೆ ಚೀಲ ಹಾಕ್ಸಿ ಸುತ್ತ ತಾಟ್ ಬಿಡಿಸಿ ತಗೊಂಡೋಗ್ಬಿಡು. ಟ್ಯಾಕ್ಟರ್ ತುಂಬ ತುಂಬ್ಕೊಂಬಿಡು ಅಂತ ಮಂದಿಗೆ ಯಾರು ಕುಡಿಗಿರಿಯಾಗಿ ಕೊಟ್ಬಿಟ್ಟು. ಅಯ್ಯೋ ಮುಜವಿ ಕಣ ಹೋಗ. ಒಟ್ಟ ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಐತಿ. ಮಜ್ಜಿಗೆ ಐತಿ ಪಾನಕ ತರಕ ದೊಡ್ಡದೊಂದು ಕೊಡ ತಗೊಂಡು ಹೋಯ್ತಾಳಂತೆ, ಇಲ್ಲಾಂದ್ರೆ ಟಿಫನ್ ಕೆರೆ ತಗೋ ಹೋಯ್ತಾಳಂತೆ. ಅಯ್ಯೋ ಮುಜವಿ ಹೋಗ.
ನೀನು ಒಳ್ಳೆ ಕನಕ ಸುಮ್ಮನೆ ಕಾಮಿಡಿ ಮಾಡ್ತೀಯ. ಹೊಟ್ಟೆ ಕುಡಿಬೇಕು. ಇವಾಗ ಚೊಂಬ ತಗೊಂಡೋಗಿಟ್ಟು ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಮುಖ ತೊಳ್ಕೊ ಸ್ನಾನ ಮಾಡಲಿ, ಇಲ್ಲ ಸ್ನಾನ ಮಾಡ್ಕೊಂಡು ಮುಖ ತೊಳೆಯೋದು, ಸ್ನಾನ ಮಾಡ್ಕೊಂಡು ಮುಖ ತೊಳಿತೀನಲ್ಲ, ಸುಮ್ಮನೆ ಯಾಕೆ ಕೊಟ್ಟ ಮುಖ ತೊಳೆಯೋದು. ಸ್ನಾನ ಮಾಡ್ಕೊಂಡು ಮುಖ ತೊಳ್ಕೊಂಡು ರೆಡಿಯಾಗಿ ಇವತ್ತು ಚಿಂಕಲಕ್ಕ ಟುವಿ ಟಕ ಟಕ ಅಂತೇಳಿ ಜಿಂಕಲಕ್ಕ ಆಗಿ ಬಂದ್ಬಿಡ್ತೀನಿ ನಾನು. ಕೇಳ್ರಿ ಹುಡುಗ್ರೆಲ್ಲ ಇವತ್ತು ಮಜ್ಜಿಗೆ ಪಾನಕ ಕೊಡ್ತಾರಂತೆ, ಪಟ್ಟ ಬರ್ರಪ್ಪ ರಾಮನ ಗುಡಿ ಹತ್ರಕ್ಕ. ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ಕುಡಿದು ಬಿಡೋದೆ ಇವತ್ತು. ಪಾನಕ ಅಂತೂ ನನಗಂತೂ ಜಗ್ಗಿ ಇಷ್ಟ. ಆ ಬೆಲ್ಲ ಹಾಕಿ ಮಾಡಿರ್ತಾರ, ಹಾ ಕುಡಿತಾ ಇದ್ರೆ ಇನ್ನೊಂದ್ಸರಿ ಏನತ್ತೆ. ಅಯ್ಯೋ ಬಾಯಿ ಮುಚ್ಚ್ರಿ ಅತ್ತೆ ಅಮ್ಮ ಲಕ್ಷ್ಮೀಮ್ಮ, ಫಸ್ಟ್ ಬಾಯಿ ಮುಚ್ಚ್ರಿ, ಸೊಳ್ಗೆಲ್ಲ ಚುಕ್ಕಡಿ ಹೋಗದವು ಬಾಯಿ ಒಳಕ್ಕ. ಅಯ್ಯೋ ಮಾರೈತೀರ ಹೆಂಗ ಬಾಯಿ ಬಿಟ್ಕೊಂಡು ನೋಡಕತ್ತೀರಿ ನೋಡ್ರಿ. ಅಲ್ಲ ಗುಂಡಕ್ಕ ಜಯಲಕ್ಷ್ಮಿ ಅಂದಿದ್ದು ನೋಡಿದ್ರೆ ನಂಗಂತೂ ಹೊಟ್ಟೆ ಹೊಸಿ ನಗು ಬರಕತ್ತಿಲ್ಲ. ಮಜ್ಜಿಗೆ ಪಾನಕ ಕುಡಿಯಕ್ಕ ಚೊಂಬು ಹೊಂಡದಿಂದ ತಕೋಯ್ತಾಳಂತೆ ಕೊಡ್ಗೊಳ್ಳಿ. ಅಯ್ಯೋ ಮಾರೈತಿ. ತಗೊಂಡೋಗ್ ಸರಿ ಬರ್ರವ ನೀವಿಬ್ರು. ನಾನು ಮನೆಯಕ್ಕೆ ಹೋಗಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ಬೇಕು. ಒಟ್ಟ ಬೇಗ ಬರ್ರಿ ಸರಿ ಏನ? ಸರಿ ಕಣಮ್ಮ, ಬೇಗ ಬರ್ತೀವಿ. ನಾವು ಸೀರೆ ಉಟ್ಕೊಂಡು ಹತ್ತು ಜೊತೆ ಬರ್ತೀವಿ, ಹೋಗಿರಿ. ಹಾಯ್ ಫ್ರೆಂಡ್ಸ್, ಈ ಲಕ್ಷ್ಮಿ ಕಡೆಯಿಂದಾನು ನಾಡಿನ ಸಮಸ್ತ ಜನತೆಗೆ ರಾಮನವಮಿ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಸಬ್ಸ್ಕ್ರೈಬರ್ ಕುಟುಂಬ ವರ್ಗದವರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಯಾರ್ದೋ ಚಿಕ್ಕಿ ಬದುಕುಳಿಗಳವೆ, ಆದ್ರೆ ಏನು ಮಾಡ್ತೀವಿ, ಇವತ್ತು ರಾಮನವಮಿ ಐತಿ, ತಿನ್ನಂಗಿಲ್ಲ ಬಿಡಂಗಿಲ್ಲ. ರಾಮಸೀತೆ ಭಜನೆ ಮಾಡ್ಬೇಕು. ನಮ್ಮ ಅವ್ವ ಒಟ್ಟ ಹೇಳಾಳು, ರಾಮಸೀತೆ ಭಜನೆ ಮಾಡು, ರಾಮನಂಗ ಒಬ್ಬ ಮಗ ಹುಡ್ತಾನ ಅಂತಂದಾರ. ಉಡ್ಲಿ ಏನ ಸುಂದ್ರ ಒಟ್ಟ ನಕ್ಕಂತ ನಿಂತಿ ಬರಕಿಲ್ವಾ ನೀನು? ಇವತ್ತು ರಾಮನವಮಿ ಐತಿ, ಮಜ್ಜಿಗೆ ಪಾನಕ ಇಸ್ಕೊಂಡು ಕೊಸಂಬರಿ ಇಸ್ಕೊಂಬರಕ್ ಬರಕಿಲ್ವಾ? ಏನಲ್ಲ ಸುಂದ್ರ, ಜಿಂಕೆ ಬರಿ ಮಾತಾಡಕತ್ತೈತಿ, ಬಾತ್ರೂಮ್ ಚಂಬ ಹಿಡ್ಕೊಂಡು ಏನೋ ಕೇಳಕತ್ತೈತಿ. ನೋಡಲ್ಲ ಜಿಂಕೆ ಬರಿ ಓಡ್ತೈತಿ, ನೋಡ್ಲ ಮಗ. ಟೂಡು ಬಲಗಂಚ ಆಗದ್ನಲ್ಲ ನಮ್ಮ ಹುಡುಗ. ಟೂಡು ನೀನ್ ಒಳ್ಳೆ ಕಣಕಾವ್ಯ, ಅದು ಜಿಂಕೆ ಮರಿ ತರನ ಐತಿ, ಕತ್ತೆ ಮರಿ ಇದ್ದಂಗ ಐತಿ, ಕತ್ತೆ ಕಿರ್ಬ ಇದ್ದಂಗ ಐತಿ. ಅದ್ರ ಮಾತು ಕೇಳ ಕತ್ತೆ ಕಿರ್ಬೇಕಿರ್ತಂಕತ್ತೈತಿ. ಯಾರು ಬಾತ್ರೂಮ್ ಚಂಬ ಹಿಡ್ಕೊಂಡು ದೊಡ್ಡಿ ಹೋಗೋದ್ನ ಬತ್ತಿ ಐತಿಲ್ಲ ಸುಂದ್ರ, ನೀನು ಕೋಸಂಬರಿ ಪಾನಕ ಮಜ್ಜಿಗೆ ಇಸ್ಕೊಂಬರಕ ಅಂತಾರೆ. ಏನ ಫಸ್ಟ್ ಇಟ್ಟು ಸ್ನಾನ ಮಾಡಿ ರೆಡಿಯಾಗಿ ಬರೋದ್ಬಿಟ್ಟು ನಾನು ನೋಡಿ ಎಷ್ಟು ಪ್ರೆಸ್ ಆಗಿ ಬಂದೀನಿ, ಪ್ರೆಸ್ ಆಗಿ. ನಾನು ಒಟ್ಟು ನಂಗೆ ಅರ್ಥ ಆಗೋಲ್ದು. ಇವನು ಅದಲ್ಲ ಅಂದಿದ್ದು ನನಗೆ. ನಾನು ಕತ್ತಕ್ಕಿರ್ಬ ಇದ್ದಂಗಿದ್ದಾನೆ, ನನ್ನ ಮಾತು ಕತ್ತಕ್ಕಿರ್ಬ ಇದ್ದಂಗೈತಾ? ನಾನು ಎಷ್ಟು ಚಲೋ ಮಾತಾಡ್ತೀನಿ, ನನ್ನ ಕತ್ತಕ್ಕಿರ್ಬ ಅಂದ ಇವನು. ನೀನು ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ಮಟ್ಟಿಯವರೆಲ್ಲ ಕತ್ತಕ್ಕಿರ್ಬ್ರು. ಮಕ ನೋಡು, ಮಕವ ಅಲ್ಲಿ ಯಾವಾಗಲೂ ಮುರತಿ ಈ ಅಂತಿರ್ತಾನೆ ಅಲ್ಬಿರ್ ಮುಂಡದೆ. ನೀನು ಕತ್ತಕ್ಕಿರ್ಬ ಇದ್ದಂಗಿರೋದು, ನಿನ್ನ ಮಾತು ಕತ್ತಕ್ಕಿರ್ಬ. ನಾನಲ್ಲ ಒಟ್ಟ ನಾನು ಚೆನ್ನಾಗಿವ್ನಿಲೇ. ಮಿಟ್ರು ಕೊಡ್ತಾನ, ನಾನು ಚೆನ್ನಾಗಿವ್ನಿ. ನಂಗೆ ಅಂದಿದ್ದೆಲ್ಲ ಒಟ್ಟ ನಿಂಗಾಲಿ, ನಿಮ್ಮ ಮಂಟಿಯವ್ರು ಎಲ್ಲ ಕತ್ತೆಕ್ರಬ್ರ ಮಾತಾಡೋದು, ಕತ್ತೆಕ್ರಬ್ರ ಇದ್ದಂಗಿರೋದು. ನೀನು ಒಟ್ಟ ನಿಮ್ಮವ್ವ ಬಿಲ್ಡಪ್ ರಾಣಿರು. ₹100 ಬ್ಯಾಗ್ನ ₹500 ಅಂತೇಳಿ ₹1000 ಅಂತೇಳಿ ಸುಳ್ಳು ಹೇಳ್ಕೊಂಡು ಅದಕ್ಕೆ ₹20 ಬ್ಯಾಗ್ನ ಅರ್ಧೋಗ್ಬೇಕದು. ಅಲ್ಲಿವರೆಗೂ ಒಟ್ಟ ಸಮಾಧಾನ ಇಲ್ಲ. ಅಲ್ಲಿವರೆಗೂ ನನಗೆ ಕಾಲು ಕೊಟ್ಟರೆ ಸಂತೋಷ ಆಗ್ಬಿಡುತ್ತೆ. ಆ ಬ್ಯಾಗ್ ಹೋಗ್ಬಿಟ್ರೆ ಒಟ್ಟ ಬ್ಯಾಗ್ ಹಿಡ್ಕೊಂಡು ಅಯ್ಯೋ ಇವತ್ತು ಬ್ಯಾಗ್ ಹಿಡಿಯೋಳ ಕೈಲಿ ಚೊಮ್ ನೋಡ್ಬಿಟ್ನಲ್ಲ, ಒಟ್ಟ ನಗ ಬಂದ್ಬಿಡ್ತು ನಂಗೆ. ನಾನು ಹೇಳ್ಗೆ ನೋಡಿ ಸೈಸಕ್ಕಾಗ್ತಿಲ್ಲ ಕಣ ನನಗೆ. ನಾನು ಹೇಳ್ಗೆ ನೋಡಿ ಒಟ್ಟ ಉರ್ಕೊಂಡು ಸಾಯಿ 8 ಸೈತಿ ನೋಡ್ತೀನಿ. ಒಟ್ಟ ನೀನು ಹೇಳ್ಗೆ ನೋಡಿದ್ರೆ ಸಹಿಸಕ್ಕಾಗ್ತಿಲ್ಲ ನೋಡೋ. ಅದಕ್ಕೆ ತಾನೇ ಕೈಯಾಗ ಚೊಂಬಿಡ್ಕೊಂಡು ಹೇಳ್ಗೆ ಏಟ್ ಚೆನ್ನಾಗೈತಿ ನಿಂದು. ದಡ್ಡಿಗೆ ಚೊಂಬಿಡ್ಕೊಂಡು ಹೋಗ್ತಿದ್ದಿ. ಹೇಳ್ಗೆ ಅಂದ್ರೆ ಇದಪ್ಪ. ಚೊಂಬಿಡ್ಕೊಂಡು ಹೋಗೋದೆ. ಚೊಂಬೋ ಚೊಂಬು ಚೊಂಬೋ ಚೊಂಬು. ಲೋ ಇವತ್ತು ರಾಮನವಮಿ ಐತಿ, ನಾನು ಒಟ್ಟ ಕೊಸಂಬ್ರಿ ಮತ್ತು ಮಜ್ಜಿಗೆ ಪಾನಕ ಕುಡಿಯೋಕೆ ಹೋಗ್ಬೇಕು. ಒಟ್ಟ ಸುಮ್ಕಿದ್ ಬಿಟ್ರೆ ಚಂದ ಇರ್ತಾವ. ನಂಗೇನಾರು ಒಟ್ಟ ರೆಕ್ಸಿ ಅಂದ್ರೆ ನೋಡ ನಿನ್ನ ಅಲ್ಲೆಲ್ಲ ಮುರಿದು ಬಿಡ್ತೀನಿ ಇವತ್ತು. ಮುಜೇವಿ ಫಸ್ಟ್ ಹೋಗಿ ಚೊಂಬಿಟ್ಟು ಸ್ನಾನ ಮಾಡಿ ಜಳಕ ಮಾಡಿ ಹಣೆ ಹಾಕ ಬುಟ್ಟಿಟ್ಟು ಸೀರೆ ಉಟ್ಕೊಂಡು ಹೋಗು ಗುಡಿಯಾಕ. ಹಂಗೆ ಹೋಗಿ ಬಿಟ್ಟು ಎಲ್ಲಿಗಿಲ್ಲು ತಿಡ್ದಂಗ ಮಜ್ಜಿಗೆ ಪಾನಕ ಕೊಡ್ತಾರೆ ಹೊರ್ತು ಕೊಳಕಿ. ನಿಮ್ಮಲ್ಗಳು ನೋಡ್ಬಿಟ್ರೆ ಕ್ಲೋಸ್ ಅಪ್ ಅಲ್ಲಿ ಜನಗಳು ಎದುರ್ಕ ಸತ್ತ ಬಿಡ್ತಾರೆ. ನಾನು ಕೊಳಕಿ ಅಂತೆ, ನೀವು ಒಟ್ಟ ಕೊಳಕರು ಹೋಗ್ರಲ್ಲ. ಬಂದ್ಬಿಟ್ರಿ ಇಲ್ಲಿ ಕೊಳಕ್ರಿ ಪಳಕಿ ಅನ್ಕೊಂಡು ಮಾತಾಡ್ಕೊಂಡು ಹೋಗು. ಕಣ್ಣಿ ನಿನ್ನ ಕೊಳಕೆ ಆದ್ರೆ ಆಯ್ತೀನಿ. ನೀನು ಒಟ್ಟ ಸುಧವಾಗಿದ್ದಿ ತಾನೆ, ಪರಿಶುದ್ಧವಾಗಿದ್ದಿ ತಾನೆ, ಹೋಗ ನೋಡು. ನಾನು ನನ್ನ ಜಳಕ ಮಾಡಿ ಏಟ್ ಚೆನ್ನಾಗತ್ತ ಕಾಣಕತ್ತಾನೆ. ನೀನು ನೋಡು ಇನ್ನ ಚೊಂಬಿಡ್ಕೊಂಡು ಹಿಂಗೆ ಮೆಲ್ಗಾಡ್ಕೊಂಡು ಹೋಯ್ತಿದ್ದಿ. ಯಾಕೆ ಏನಾರು ಯಾರ ಮನೆಯಾಗ ಏನಾರು ತಿನ್ಬಿಟ್ಟಿದೆ? ನೆನೆ ಈ ಇಲ್ಚಿ ಹಾಕಿರೋ ಬೋಡ ತಿನ್ಬಿಟ್ಟಿದೆ ಅಂತಲ್ಲ, ಅದಕ್ಕೆ ಬೇದಿ ಆಗಿರ್ಬೇಕಲ್ಲ ನಿನ್ಗೆ. ಈಗಿತ್ತು ನನ್ನ ಮಗಂಗೆ ಯಾರಪ್ಪ ಹೇಳ್ದವರು ಇಲ್ಚಿ ಹಾಕಿರೋ ಬೋಂಡ ತಿಂದೆ, ಇಲ್ಚಿ ಕಚ್ಚಿರೋ ಬೋಂಡ ತಿಂದೆ ಪಕೋಡೋಣ ಅಂತೇಳಿ. ಒಟ್ಟ ಯಾರು ನಮ್ಮ ಊರಾಗ ಇವನಿಗೆ ವಿಚಾರ ಗೊತ್ತಲಿಲ್ಲ ಅಂದ್ರೆ ಸುಮ್ಕಿರಕ್ಕಿಲ್ಲ. ಊರಾಗೆಲ್ಲ ಆಡ್ಕೊಂಬತ್ತಾನೆ. ಏನಪ್ಪ ಮಾಡೋದು? ಇಲ್ಚಿ ಹಾಕಿರೋದಾರು ತಿಂತೀನಿ, ಇನ್ನೊಂದು ಅನ್ಬೇಕಾಯ್ತು ಅದನ್ನಾರು ತಿಂತೀನಿ. ನಿಂಗೆ ಹಾಕ್ಬೇಕು ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಟ್ಟ ಬತ್ತಾನ ಏನಾರು ಅನ್ಕಂದು ಹಂಗಾದ್ರೆ ಅದನ್ನ ತಿನ್ಕೊಂಡ್ ಬರಕ್ ಹೋಗಿದ್ದೇನೆ. ಈಟತ್ತು ಚೊಂಬಿಡ್ಕೊಂಡು ಕೊಳಕ್ ಮುಂಡದೆ. ರಾಮನವಮಿ ಹಬ್ಬದಿನ ನಿಂತಿಂತ ಕೊಳಕೊಳಕ್ ಮಾತಾಡ್ತೀಯಲ್ಲ, ನಡಿಯೇ ಕಾವ್ಯ ಹೋಗುವಂತೆ ಕೊಳಕಿ ಅಲ್ಲ ಅದೇನು ಅಂತಾರಲ್ಲ, ಕೆರ ಕೊಟ್ಟು ಹೊಡ್ಸ್ಕೊಳ್ಳೋದಂದ್ರೆ ಇದೆಯಾ? ನಾನು ಒಟ್ಟ ಇವನ ಹತ್ರ ಹಿಂಗೆ ಆಡಿ ಏನಾರು ಬಯಸ್ಕೊಂತೀರಲ್ಲ. ಯಪ್ಪ ಭಗವಂತ, ನನಗೆ ಯಾಕ ಇವೆಲ್ಲ ಬೇಕಿತ್ತು. ಅದನ್ನ ತಿನ್ನಕ್ಕಾರ ತಿಂತೀನಿ ಅಂತ ಯಾಕಂದೆ ನಾನು? ನಾನು ಬಾಯಿ ನನಗೆ ಅವಳು ಸುಡಿತೈತಲ್ಲಪ್ಪ ಭಗವಂತ. ಅಯ್ಯಯ್ಯೋ, ನಾನು ಇವನ್ನೆಲ್ಲ ಮಾತಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರ, ನನ್ಗ ಮಂಚ ಕೊಡಕೋತಲ್ಲ, ಅವಳಿಗೆ ಕೊಟ್ಟರೆ ಮಂಚಕ್ಕೆ ತಡ್ಕೊಳಕ್ ಆಯ್ತಿಲ್ಲ, ವಿಲ ಅಂತ ಒದ್ದಾಡಕತ್ತಳ. ಒದ್ದಾಡಿ ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.